ಶಂಕರತ್ವವನ್ನು ಉಳಿಸಿಕೊಂಡವನು ಅಲ್ಲ. ಅದಲ್ಲ ಅಂತಾದರೆ ಪ್ರಭು ಶ್ರೀರಾಮಚಂದ್ರ ಸ್ವಾಮಿಯ ಈ ಕಾರ್ಯಕ್ಕೆ ಸಹಕಾರಿಯಾಗಿ ಇರಬೇಕಿತ್ತು. ತ್ರಿಮೂರ್ತಿಗಳಲ್ಲೊಬ್ಬರಾದ ನೀನು ಈ ರೀತಿಯಾಗಿ ಅಳಿಯ ಎಂಬ ಕಾರಣಕ್ಕೆ ಮುಂದುವರಿದು ರಣಕ್ಷೇತ್ರಕ್ಕೆ ಬಂದ ಮೇಲೆ ಮಾಡಿದ ಕಾರ್ಯ ಏನು? ತಿಳುವಳಿಕೆ ಇಲ್ಲದವನಂತೆ ಮದಾಂಧನಾಗಿ ವ್ಯವಹರಿಸಿದ್ದೀಯ. ಈಶ್ವರ, ನಿನ್ನ ತಿಳುವಳಿಕೆ ಎನ್ನುವುದನ್ನ ಈ ರೀತಿಯಾಗಿ ವ್ಯವಹರಿಸಬಹುದಾರದಿತ್ತು. ಯುದ್ಧಕ್ಕೆ ಅದಲ್ಲ ಅಂತಾದ್ರೆ ಯಾಕೆ ಹೀಗೆಲ್ಲ ಮಾಡಿದೆ ಹೇಳು? ಯಾರು ನೀನು ಬಂದು ನನ್ನ ಪಾಲಿಗೆ ಬುದ್ಧಿಯನ್ನ ಹೇಳುವ? ನಾನು ಎಸಗಿದ್ದು ತಪ್ಪು. ಏನು ಅದು? ಪಿಂದೆ ರಾಮನ ಕಾರ್ಯದಿ ಪಿಂದೆ ರಾಮನ ಕಾರ್ಯದಿ ನೀ ಪಿಂದೆ ರಾಮನ ಕಾರ್ಯದಿ ದೂತತ್ವಕ್ಕೆಂದು ಲಂಕೆಗೆ ಗರುವದಿ ದೂತತ್ವಕ್ಕೆಂದು ಲಂಕೆಗೆ ಗರುವದಿ ದೂತತ್ವಕ್ಕೆಂದು ಲಂಕೆಗೆ ಗರುವದಿ ಮಂದಮತಿ ಪೋಗಿರ್ದೆಯ ಮಂದಮತಿ ಪೋಗಿರ್ದೆಯ ಮಂದಮತಿ ಪೋಗಿರ್ದೆಯ ಮಂದಮತಿ ಪೋಗಿರ್ದೆಯ ಬಾಲ ಸುಡಲಂದು ಬಲ್ಲೆನು ಶಕ್ತಿಯ ಬಾಲ ಸುಡಲಂದು ಬಲ್ಲೆನು ಶಕ್ತಿಯ ಮಂದಮತಿ ಪೋಗಿರ್ದೆಯ ಬಾಲ ಸುಡಲಂದು ಬಲ್ಲೆನು ಶಕ್ತಿಯ ಇದು ತಪ್ಪು. ಈ ರೀತಿಯಾಗಿ ಆಕ್ಷೇಪಿಸುವವರು ಯಾರು? ಈಗ ನೋಡ್ತಾ ಇದ್ದೇನೆ, ಯಾರ್ಯಾರು ಅಲ್ಲ, ಮರದಿಂದ ಮರಕ್ಕೆ ಹಾರುತ್ತಾ ಹಣ್ಣು ಕಾಯಿಗಳನ್ನ ತಿಂದು ಜೀವಿಸಬೇಕಂತ ಒಂದು ಕೋಡಗ ಒಬ್ಬ ವಾನರ ಈತ ಬಂದು ಪರಮೇಶ್ವರನಿಗೆ ನೀನೆಸಗಿದ ಕಾರ್ಯ ತಪ್ಪು ಎನ್ನುವುದಾಗಿ ಸೂಚಿಸುವುದಕ್ಕೆ ಬಂದೆಯಲ್ಲ, ಹೌದೇನು? ಮತ್ತೊಬ್ಬರನ್ನ ಆಕ್ಷೇಪಿಸುವ ಪೂರ್ವದಲ್ಲಿ ನಮ್ಮ ತಪ್ಪೇನಿದೆ ಎನ್ನುವುದರತ್ತ ಲಕ್ಷ್ಯವನ್ನು ಹರಿಸಬೇಕು. ಏನು ತಪ್ಪನ್ನ ಕಂಡೆ ನೀನು? ನಿಮ್ಮವರಸಗಿದ ಕಾರ್ಯ ಏನು? ನಾನಿಲ್ಲಿಯೇ ನೆಲೆಯಾಗಿ ನಿಂತಿದ್ದೇನೆ. ಆದರೂ ಅದರತ್ತ ಲಕ್ಷ್ಯವನ್ನ ಹರಿಸದೆ ನಮ್ಮದಂತಹ ಸ್ಥಾನಕ್ಕೋ ನಮ್ಮದಂತಹ ಸಾನ್ನಿಧ್ಯಕ್ಕೆ ತಕ್ಕದಂತಹ ಗೌರವವನ್ನು ಸಮರ್ಪಿಸದೆ ಈ ರೀತಿಯಲ್ಲಿ ಗರ್ವದಿಂದ ಮುಂಬರೆದಿದ್ದಾರೆ ಎನ್ನುವುದರತ್ತಲೂ ನಿನ್ನ ಲಕ್ಷ್ಯ ಎನ್ನುವುದಿರಲಿ. ಅಷ್ಟೇ ಅಲ್ಲ, ನೀನ್ ಯಾರು, ನೀನೇನು, ನಿನ್ನ ಕಾರ್ಯದ ವೈಖರಿ ಏನು ಎನ್ನುವುದನ್ನು ನಾನು ಅರ್ಥೈಸಿಕೊಂಡವ. ಏನನ್ನ ಅರ್ಥೈಸಿಕೊಂಡಿದ್ದೀಯ? ಹೆಂಗೆ ಸೀತೆಯನ್ನ ಅರಸುವುದಕ್ಕಾಗಿ ಲಂಕಾಪಟ್ಟಣಕ್ಕೆ ಸೇರಿದವನಲ್ಲವೇನೋ ನೀನು? ಹೋದವನು ಹೌದು. ಸಮುದ್ರವನ್ನ ಲಂಕಿಸಿ ಆ ಸಂದರ್ಭದಲ್ಲಿ ಈ ರೀತಿಯಾದ ಮಿಗುವರಿದ ಮಾತು, ಅಹಂಕಾರದ ಮಾತು, ದರ್ಪದ ಮಾತನ್ನ ಆ ರಾವಣನ ಸಭೆಯಲ್ಲಿ ಆಡಿದರ ತತ್ಪರಿಣಾಮವಾಗಿ ಅಂದು ನಿನ್ನ ಬಾಲಕ್ಕೆ ಬೆಂಕಿ ಹಚ್ಚಲ್ಪಟ್ಟಿತ್ತು ಎನ್ನುವುದನ್ನು ಜ್ಞಾಪಿಸಿಕೊ. ನಿನ್ನಂತವರಿಗೂ ಕೂಡ ನಮ್ಮಂತವರ ಚರಿತ್ರೆ ಇಷ್ಟು ವ್ಯವಸ್ಥಿತವಾಗಿ ಗೊತ್ತಿಲ್ಲ ಅಂತಾದ್ರೆ ಯಾಕೆ? ಒಂದು ನನ್ನ ಮಾತಿನಿಂದಾಗಿ ಅಲ್ಲ, ಲಂಕೆಯಲ್ಲಿರುವವರ ದುರಹಂಕಾರದ ಪ್ರತೀಕ. ನನ್ನ ಬಾಲಕ್ಕೆ ಬೆಂಕಿ ಹಚ್ಚಲ್ಪಟ್ಟರೂ ಕೂಡ ಸುಟ್ಟದ್ದು ಯಾವುದು ಗೊತ್ತುಂಟು? ಒಂದು ಮಾತು ಹೇಳ, ನಾವು ಒಳ್ಳೆಯವರಾದ್ರೆ ಲೋಕವೆಲ್ಲ ಒಳ್ಳೆಯದೆ.
ಅವರ ಪ್ರವೃತ್ತಿ ಏನು ಹಾ. ಎನ್ನುವುದನ್ನು ಅರ್ಥೈಸಿಕೊಳ್ಳದೆ ಹಾ. ನಾನು ಹೋದ ಕಾರ್ಯ ಎನ್ನುವುದರಂತ ಇತಿಮಿತಿಗಳೇನು ಎನ್ನುವುದನ್ನು ಅರ್ಥೈಸಿಕೊಳ್ಳದೆ ವ್ಯವಹರಿಸಿದರೆ ತತ್ ಪರಿಣಾಮ ಅದು. ಆದ್ರೆ ಒಂದು ಮಾತನ್ನು ಹೇಳ್ತೇನೆ, ಹಾ. ಅಂದು ಆ ರೀತಿಯಾದ ಮಾತಿನಿಂದ ನಿನ್ನ ಬಾಲಕ್ಕೆ ಮಾತ್ರ ಬೆಂಕಿ ಹಚ್ಚಿತ್ತು. ಈಗ ಅದೇ ಮಾತನ್ನ ಮುಂದುವರಿಸಿದರೆ ಹಾ. ನಿನ್ನ ಮುಖಕ್ಕೆ ಬೆಂಕಿ ಹಚ್ಚಿ. ಯಾರು ಇದನ್ನು ಹೇಳುವವ? ಪರಮೇಶ್ವರ. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲ.